ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ದೀಪ ಸಂತೋಷ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಈವ್ನಿಂಗ್ ಇಂಥ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ತಲೆಗೆ ಸ್ನಾನ ಮಾಡಿದ್ದೆ, ಹೇರ್ ಪ್ಯಾಕ್ ಹಾಕ್ಕೊಂಡಿದ್ದೆ. ತುಂಬ ದಿನ ಆಗಿತ್ತು ಹೇರ್ ಫಾಲ್ ಆಗ್ತಿರೋದಕ್ಕೆ ಹೇರ್ ಪ್ಯಾಕ್ ಹಾಕ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಹೇರ್ ಈ ರೀತಿ ಇದೆ. ಲೈಕ್ ಏನು ಶಾಂಪೂ ಮಾಡಿಲ್ಲ. ಹೇರ್ ಪ್ಯಾಕ್ ಹಾಕಿರುವಾಗ ನಾನು ಶಾಂಪೂ ಮಾಡಲ್ಲ. ಸೊ ಅದಕ್ಕೋಸ್ಕರ ಲೈಕ್ ಒಂದು ದಿನ ಬಿಟ್ಬಿಡ್ತೀನಿ. ಅದಾಗಿದ್ದ ಮೇಲೆ ಈ ರೀತಿ ಚೆನ್ನಾಗಿ ಆಗುತ್ತೆ, ಸ್ಮೂತಾಗಿ ಹೆಲ್ದಿಯಾಗಿ ಆಗುತ್ತೆ ಹೇರ್ಸು. ಸೊ ಅದಕ್ಕೋಸ್ಕರ ಮನೆಯಲ್ಲಿರೋಂಥ ಹೋಮ್ ರೆಮಿಡಿನೇ ಬಳಸ್ಕೊಂಡು ನಾನು ಹೇರ್ ಪ್ಯಾಕ್ನ ಹಾಕ್ಕೊಳ್ಳೋದು. ಸೊ ಇಷ್ಟ ಆಗಿತ್ತು ಇವತ್ತಿನ ದಿನ. ಸೊ ಬನ್ನಿ ಗೈಸ್, ಇವಾಗ ಈವ್ನಿಂಗ್ ಇಂಥ ವ್ಲಾಗ್ನ ಶೇರ್ ಮಾಡಿದ್ದೀನಿ. ಸೊ ಬನ್ನಿ ಗೈಸ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಾಗೆ ಒಂದಿಷ್ಟು ಆರ್ಡರ್ಸ್ ಬಂದಿದೆ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಮಿಂತ್ರಾದಲ್ಲಿ ಇಷ್ಟೊಂದು ಆರ್ಡ್ರ್ ಮಾಡ್ಕೊಂಡಿದ್ದೆ, ಫೈನಲ್ ಆಗಿ ಬಂದಿದೆ. ಸೊ ಒಂದೊಂದಾಗಿ ಓಪನ್ ಮಾಡೋಣ ಬನ್ನಿ. ಫಸ್ಟ್ ಒಂದು ಬಂದ್ಬಿಟ್ಟು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬಂದಿದೆ, ನೋಡಿ, ಸಕ್ಕತ್ತಾಗಿದೆ, ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ಚೆನ್ನಾಗಿದೆ, ಸಕ್ಕತ್ತಾಗಿದೆ ಕ್ವಾಲಿಟಿ ಆಗಿ. ಇದು 400 ರುಪೀಸ್ಗೆ 3 ಬಂದಿದೆ. ವಾವ್, ಜೋಬ್ ಇದೆಯಾ? ಇಲ್ಲ, ಇದೆಲ್ಲ ಹಾಕೊಂಡು ನೋಡ್ತೀನಿ. ಇಷ್ಟ ಆದರೆ ಇಟ್ಕೊತೀನಿ, ಇಲ್ಲಾಂದರೆ ವಾಪಸ್ ಕೊಟ್ಬಿಡ್ತೀನಿ. ಇದೊಂದು ಡ್ರೆಸ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಚೆನ್ನಾಗಿದೆ. ಇಲ್ಲಿ ಫೋಟೋ ಅಟ್ಯಾಚ್ ಮಾಡಿರ್ತೀನಿ, ನೋಡ್ಬೋದು ನೀವು. ಚೆನ್ನಾಗಿದೆ ನೋಡಿ. ಓ, ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ ಫ್ರೆಂಡ್ಸ್. ನೋಡಿ, ನೆಕ್ಸ್ಟ್ ಇದು ಸ್ಲಿಪ್ಪರ್ಸ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ನೆನ್ನೆ ಆರ್ಡರ್ ಮಾಡಿದ್ದೆ ಸ್ಲಿಪ್ಪರ್ಸು, ಆಲ್ರೆಡಿ ಇವತ್ತು ಬಂದಿದೆ. ಚೆನ್ನಾಗಿದೆ ಸ್ಲಿಪ್ಪರ್ಸ್. ನೋಡಿ, ಚೆನ್ನಾಗಿದೆ, ನಾಟ್ ಬ್ಯಾಡ್. ಸೊ ಆಲ್ರೆಡಿ ನಾನು ಡ್ರೆಸ್ಗಳನ್ನೆಲ್ಲ ಹಾಕ್ಕೊಂಡು ನೋಡಿ ಆಯಿತು. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಆಗಲಿ ಸಖತ್ತಾಗಿದೆ, ಬ್ಯೂಟಿಫುಲ್ ಆಗಿದೆ. ನಿಮ್ಗೇನಾದರೂ ಲಿಂಕ್ ಬೇಕಂದರೆ ಕಾಮೆಂಟ್ ಫಾರ್ ಲಿಂಕ್. ಇವತ್ತು ನೈಟ್ ಡಿನ್ನರ್ಗೆ ಅಂತ ನಮ್ಮ ಮಮ್ಮಿ ನೆಂಚ್ಕೊಂಡು ತಿನ್ನೋಕ್ಕೆ ಏನೂ ಇಲ್ವಲ್ಲ ಅಂತ ಹೇಳಿಬಿಟ್ಟು ಬಜ್ಜಿನ ಮಾಡ್ತಾಯಿದ್ದಾರೆ. ಸೊ ಫೈನಲಾಗಿ ನೈಟ್ ಡಿನ್ನರ್ಗೆ ಬಜ್ಜಿ ರೆಡಿ ಆಗ್ತಿದೆ. ಸೊ ನಾನು ಕೂಡ ರೆಸಿಪಿನ ತೋರಿಸ್ತೀನಿ. ಸೊ ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬನ್ನಿ ಇವಾಗ ಹೋಗೋಣ. ಸೊ ಫ್ರೆಂಡ್ಸ್, ಇವಾಗ ನಮ್ಮ ಮಮ್ಮಿ ಬಜ್ಜಿಗೆ ರೆಡಿ ಮಾಡ್ಕೊಳ್ತಾವ್ರೆ. ಸೊ ತೋರಿಸ್ತೀನಿ ಬನ್ನಿ ಇವಾಗ. ನೋಡಿ, ಏನು ಬಜ್ಜಿ ಮಮ್ಮಿ ಇದೆ? ಉದ್ದಿನ ಹಿಟ್ಟು, ಕಡಲೆ ಹಿಟ್ಟು, ಒಂದು ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೋತಾವ್ರೆ ಫ್ರೆಂಡ್ಸ್.
ಫ್ರೆಂಡ್ಸ್ ನೋಡಿ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದಾರೆ. ಬಿಸಿ ಬಿಸಿಯಾಗಿ ಇವಾಗ ಬಜ್ಜಿನ ಹಾಕ್ತಾರೆ. ಸೂಪರ್ ಆಗಿ ಬಜ್ಜಿ ರೆಡಿ ಆಗ್ತಿದೆ ಊಟಕ್ಕೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ತೆಗಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಆಗ್ತಿದೆ ಬಜ್ಜಿ ಕೆಂಪಗೆ. ನೋಡಿ ಫ್ರೆಂಡ್ಸ್ ತೆಗಿತಾವ್ರೆ. ಬೆಳಗ್ಗೆ ಚಪಾತಿಗೆ ಅಕ್ಕಿ ರೊಟ್ಟಿಗೆ ಅಂತ ಹಾಗಲಕಾಯಿನ ಹೆಚ್ಚುತ್ತವ್ರೆ ನಮ್ಮ ಅಜ್ಜಿ. ನನ್ನ ಮಗಳು ನೋಡಿ ಇಲ್ಲಿ ಫೋನ್ ಹಿಡಿಸ್ಕೊಂಡು ಕೂರಿಸಿದ್ದೀವಿ ಅವಳನ್ನ. ಇಲ್ಲ ಅಂದರೆ ಅವಳು ನಮ್ಮನ್ನ ಏನು ಕೆಲಸ ಮಾಡೋಕ್ಕೂ ಬಿಡಲ್ಲ, ಜಾಸ್ತಿ ಟೈಮ್ ಕೊಡಲ್ಲ. ಇವತ್ತು ನಮ್ಮ ಮನೆಯವ್ರು ಇರಲಿಲ್ಲಲ್ಲ ಇಟ್ಕೊಳ್ಳೋಕ್ಕೆ, ಅದಕ್ಕೆ. ಸೊ ಫ್ರೆಂಡ್ಸ್, ಇವತ್ತು ನಮ್ಮ ಮಮ್ಮಿ ನನಗೋಸ್ಕರ ಏನು ಮಾಡಿದ್ದಾರೆ ನೋಡಿ. ನಮ್ಮ ಮಮ್ಮಿಗೆ ನಾನು ಯಾಕೋ ಈವ್ನಿಂಗ್ ನನಗೆ ಬಜ್ಜಿ ತಿನ್ನಬೇಕು ಅನ್ನಿಸ್ತಾ ಇದೆ ಮಮ್ಮಿ ಅಂತ ಅಂದಿದ್ದ ತಕ್ಷಣವೇ ಸರಿ ಆಯಿತು ಅಂತ ಹೇಳಿಬಿಟ್ಟು ನಮ್ಮ ಮಮ್ಮಿ ಮಾಡೋಕ್ಕೆ ರೆಡಿ ಮಾಡಿಕೊಂಡ್ರು. ಡ್ಯೂಟಿಂತ್ರ ಬಂದಿದ್ದರು ಪಾಪ, ಅವ್ರಿಗೆ ನಾನು ಟೀ ಮಾಡಿಕೊಟ್ಟೆ. ಅದಾಗಿದ್ಮೇಲೆ ಟೀ ಕುಡಿದ್ಮೇಲೆ ಬಜ್ಜಿ ಮಾಡ್ತೀನಿ ತಡಿ ಅಂತ ಹೇಳಿಬಿಟ್ಟು ನನಗೋಸ್ಕರ ಬಜ್ಜಿನ ಮಾಡಿಕೊಟ್ರು. ನನಗಂತೂ ತುಂಬಾ ಖುಷಿ ಆಯಿತು. ಹಾಗೆ ನಾನು ಬೆಳಗಿಂದ ಸಾಯಂಕಾಲವರೆಗೂ ಆಫೀಸ್ ಕೆಲಸ, ಮನೆ ಕೆಲಸ, ಪಾಪನ ನೋಡ್ಕೊಳ್ಳೋದು ಇದರಲ್ಲಿ ಬ್ಯುಸಿ ಆಗಿರ್ತೀನಿ. ಒಂದೊಂದು ಸತಿ ನನಗೂ ಕೂಡ ಒಂದು ಸ್ವಲ್ಪ ವಿಶ್ರಾಂತಿ ಬೇಕು. ಲೈಕ್ ಫೀಲಿಂಗ್ ಒಂಥರ ಅನಿಸುತ್ತೆ ಅಲ್ವಾ, ನಿಮಗೆ ಗೊತ್ತು ಪಾಪು ಇರುವಾಗ ಎಷ್ಟು ಕಷ್ಟ ಆಗುತ್ತೆ ಅಂತ. ಅದಕ್ಕೆ ನಾನು ಯಾಕೋ ಇವತ್ತು ನನಗೆ ಕಿಚನ್ಗೆ ಹೋಗೋಕ್ಕೆ ಇಷ್ಟನೇ ಇರಲಿಲ್ಲ. ಅದಕ್ಕೆ ನನಗೇನೋ ಬಜ್ಜಿ ತಿನ್ನಬೇಕು, ಏನಾದರೂ ಒಂದು ಕ್ರೇವಿಂಗ್ಸ್ ಆಗಿತ್ತು. ಒಬ್ಬಳೇ ಕುತ್ಕೊಂಡಿದ್ನಲ್ವ, ಒಂದು ಕ್ರೇವಿಂಗ್ಸ್ ಆಗಿತ್ತು. ಸೊ ಅದಕ್ಕೋಸ್ಕರ ಬಜ್ಜಿ ಕೇಳಿದ್ದಕ್ಕೆ ನಮ್ಮ ಮಮ್ಮಿ ಮಾಡಿಕೊಟ್ರು. ಹಾಗೆ ಫೈನಲ್ ಆಗಿ ಸೂಪರ್ ಟೇಸ್ಟಿಯಾಗಿರೋಂಥ ಬಜ್ಜಿ ಕೂಡ ರೆಡಿ ಆಯಿತು. ನಮ್ಮ ಮಮ್ಮಿ ಎಷ್ಟು ಖುಷಿಯಿಂದ ಮಾಡಿಕೊಟ್ರು. ಎಲ್ಲರ ಮನೆಯಲ್ಲೂ ಇದೇ ರೀತಿ ಅಲ್ವಾ, ಅಮ್ಮ ಅಂತಂದರೆ ಒಂದು ಪ್ರೀತಿ, ಒಂದು ಕಾಳಜಿ, ಒಂದು ಬಾಂಧವ್ಯ, ಲೈಕ್ ಒಂದು ಎಮೋಷನ್ ಅಂತ ಅನ್ಕೋಬೋದು. ಲೈಕ್ ಎಲ್ಲರಿಗೂ ಒಬ್ಬೊಬ್ಬರಿಗೆ ಈ ಪ್ರೀತಿ ಸಿಕ್ಕಿರುತ್ತೆ, ಒಬ್ಬೊಬ್ಬರಿಗೆ ಈ ಪ್ರೀತಿ ಸಿಕ್ಕಿರಲ್ಲ. ನಿಮಗೇನಾದರೂ ಈ ರೀತಿ ಪ್ರೀತಿ ಸಿಕ್ಕಿದ್ರೆ ಒಂದು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ನಿಜ ಹೇಳಬೇಕಂತಂದರೆ ನನಗೇನಾದರೂ ಬೇಜಾರಾದರೆ, ನನಗೆ ಎಮೋಷನ್ ಆದರೆ ನನಗೇನಾದರೂ ಕಿಚನಿಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂದರೆ ಹಾಗೆ ಬಿಡ್ತೀನಿ. ಆ ಟೈಮಲ್ಲಿ ನನಗೆ ಟಿಫನ್ನು, ಊಟ ಎಲ್ಲದನ್ನು ನಮ್ಮ ಮಮ್ಮಿನೇ ಮಾಡಿ ಕೊಡ್ತಾರೆ. ಸೊ ಟೀ ಅಂತ ಹಿಡಿದು ನಮ್ಮ ಮಮ್ಮಿನೇ ತಂದುಬಿಟ್ಟು ಕೊಡ್ತಾರೆ. ನಾನು ಎಲ್ಲಿ ಕೂತಿರ್ತೀನಿ ಅಲ್ಲಿಗೆ ತೊಗೊಂಬಂದು ಕೊಡ್ತಾರೆ. ಅದೊಂದು ಫೀಲಿಂಗೇ ಜಾಸ್ತಿ ಅಲ್ವಾ. ಸೊ ನಿಮಗೂ ಹೀಗೇನಾ ಅಂತ ಕಾಮೆಂಟ್ ಮಾಡಿ. ಹಾಗೆ ಫೈನಲ್ ಆಗಿ ಬಜ್ಜಿ ತಿನ್ನುವಾಗ ಏನಂದ್ರು ಅಂತ ನೀವೇನೇ ನೋಡಿ ಅವ್ರ ಮಾತು ಕೇಳಿ. ಬಜ್ಜಿ ಮಾಡಿದ್ದೆ, ತುಂಬ ಸೂಪರ್ ಆಗಿದೆ. ನೀವು ಟೇಸ್ಟ್ ನೋಡಿ. ಈಗ ತಿಂದು ಯಾವಬೇಕು, ತುಂಬ ಚೆನ್ನಾಗಿದೆ. ನೀವು ಮಾಡಿ ರೆಸಿಪಿನ ನೀವು ಮಾಡಿಬಿಟ್ಟು ನೀ ಹೇಳು. ತುಂಬ ಚೆನ್ನಾಗಿದೆ ಬಜ್ಜಿ. ಈ ಚಳಿಗೆ ಅದಕ್ಕೂ ಖಾರ ಖಾರ ಚೆನ್ನಾಗಿ ಸೂಪರಾಗಿ ಬಂದಿದೆ. ನೀವು ಮಾಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ. ಅಷ್ಟೇ. ಸೊ ಫೈನಲ್ಲಾಗಿ ಬಜ್ಜಿ ಎಲ್ಲ ತಿಂದ್ಬಿಟ್ಟು ನಮ್ಮ ಮಮ್ಮಿ ಮಾತಾಡಿದ್ದು ನೋಡಿದ್ರಲ್ಲ, ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ನಮ್ಮ ಮಮ್ಮಿಗೆ ಅಷ್ಟು ಕ್ಯಾಮ್ರಾದ್ದು ಅಷ್ಟು ಅಭ್ಯಾಸ ಇಲ್ಲ, ಇದೇ ಫಸ್ಟ್ ಟೈಮು. ಇನ್ನು ಮುಂದೆ ನಾನು ರೂಢಿ ಮಾಡಿಸ್ತೀನಿ ನಮ್ಮ ಮಮ್ಮಿಗೆ. ನನಗಂತೂ ತುಂಬಾ ಖುಷಿ ಆಯಿತು. ಅಮ್ಮ ಅಂದ್ರೇ ಹಾಗಲ್ವಾ. ಸೊ ನಾನು ಕೂಡ ಊಟ ಮಾಡ್ತಾಯಿದ್ದೆ. ನನ್ನ ಮಗಳಿಗೆ ಊಟ ಮಾಡಿಸಿದ್ದೆ ಆಲ್ರೆಡಿ. ಆದರೆ ಅವಳು ನೋಡ್ಬೋದು ತಟ್ಟೆನ ಎತ್ತಿ ಹಾಕ್ತಾ ಇರ್ತಾಳೆ. ಈ ರೀತಿ ನೋಡಿ ತಟ್ಟೆಯಲ್ಲಿರೋದನ್ನ ತಿನ್ನೋಕೆ ಹೋಗ್ತಾಳೆ. ಸೊ ಇದೆಲ್ಲ ಮಾಡ್ತಾಳೆ. ಮಕ್ಕಳಂದರೆ
ಅಂದ್ರೇ ಹಾಗೆ ಅಲ್ವಾ, ನಿಮ್ಮನೇಲೂ ಇದೇ ರೀತಿನಾ ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಾನು ಕೂಡ ಊಟ ಮಾಡಿ ಇವತ್ತು ಯಾಕೋ ಎಲೆ ಅಡಿಕೆ ತಿನ್ನಬೇಕು ಅನ್ನಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ಎಲೆ ಅಡಿಕೆನ ಹಾಕ್ಕೊಂಡು ನೈಟ್ ಸ್ಕಿನ್ ಕೇರ್ನ ಮಾಡ್ಕೊಳ್ತಾ ಇದ್ದೆ. ಸೊ ಫ್ರೆಂಡ್ಸ್, ಫೈನಲ್ ಆಗಿ ಊಟ ಎಲ್ಲ ಮುಗೀತು. ಎಲ್ಲ ಅಡಿಕೆನೂ ತಿಂದಿದ್ದೀನಿ, ನೋಡ್ಬೋದು. ಎಲ್ಲ ಅಡಿಕೆನೂ ತಿಂದಿದ್ದೀನಿ. ಸೊ ತುಂಬಾ ಚೆನ್ನಾಗಿತ್ತು ಊಟ ಮಾತ್ರ. ಸೊ ಫೈನಲ್ ಆಗಿ ಇವಾಗ ನೈಟು ಮಲ್ಕೊಳ್ಳೋ ಟೈಮು ಮೇಕಪ್ ಎಲ್ಲ ಮಾಡಿರ್ತೀವಲ್ಲ ಲೈಟಾಗಿ. ಸೊ ಅದು ಡಸ್ಟ್ ಥರ ಹಾಗೆ ಇರುತ್ತೆ, ಹಾಗೆ ಮಲ್ಕೊಂಡ್ರೆ ಸ್ಕಿನ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಮೇಕಪ್ ರಿಮೂವ್ ಮಾಡಿಕೊಂಡು ಲಿಪ್ಸ್ಟಿಕ್ ಎಲ್ಲ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಕೂಡ ರಿಮೂವ್ ಮಾಡಿಕೊಂಡ್ರೆ ಫಿನಿಶ್ ಆಯಿತು. ಹಾಗೆ ರಿಮೂವ್ ಮಾಡಿಕೊಂಡು ನೈಟ್ ಸ್ಕಿನ್ ಕೇರ್ ಒಂದು ಸಿಂಪಲಾಗಿ ಇಟ್ಕೊಂಡ್ಬಿಟ್ಟಿರ್ತೀನಿ, ನೈಟ್ ಸ್ಕಿನ್ ಕೇರ್ ಅಂತ ಅಂದರೆ. ಸೊ ಬನ್ನಿ ನೈಟ್ ಸ್ಕಿನ್ ಕೇರ್ ಮಾಡ್ಕೋಬೇಕು. ಸೊ ಪಟಾಪಟ್ ಅಂತ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಆಲ್ರೆಡಿ ಬಟ್ಟೆನ ಬಿಚ್ಚಿದ್ದೀನಿ, ಪ್ಯಾಂಟು ಮೇಲ್ಗಡೆ ಟೀ ಶರ್ಟ್ ಸ್ವಲ್ಪ ಲೂಸ್ ಆಗಿರಲಿ ಅಂತ ಹೇಳಿಬಿಟ್ಟೆ ಹಾಕ್ಕೊಂಡಿದ್ದೀನಿ ಇದನ್ನ. ಸೊ ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಇವಾಗ ಜಸ್ಟು ಇದನ್ನು ಮುಖನ ತೊಳ್ಕೊಬೇಕು. ಇವಾಗ ಮುಖನ ತೊಳ್ಕೊಂಡು ವಿಡಿಯೋನ ಎಂಡ್ ಮಾಡಿಬಿಡ್ತೀನಿ. ಸೊ ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಬನ್ನಿ ಮುಖನ ತೊಳ್ಕೊಳ್ಳೋಣ. ಸೊ ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ನೈಟ್ ಸ್ಕಿನ್ ಕೇರ್ಗೆ ಈ ಜೆಲ್ನ ಹಚ್ಕೋತೀನಿ, ಬಿಕಾಸ್ ಡ್ರೈನೆಸ್ಸು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ. ಈ ರೀತಿ ಮಾಡಿಕೊಂಡ್ರೆ ಇದು ಲಿಪ್ ಬಾಂಬು. ಎಷ್ಟು ನೀಟಾಗಿ ಚಬ್ಬಿಯಾಗಿ ಕಾಣಿಸುತ್ತೆ ನೋಡಿ, ಸ್ಕಿನ್ ಎಷ್ಟು ಗ್ಲೋ ಬರುತ್ತೆ ಈ ರೀತಿ ಕ್ರೀಮ್ನ ಹಾಕ್ಕೊಂಡಿದ್ಮೇಲೆ. ಸೊ ನೋಡ್ಬೋದು, ಹೇರ್ ಪ್ಯಾಕ್ ಹಾಕಿರೋದಕ್ಕೆ ಈ ರೀತಿ ಕಾಣಿಸ್ತಿದೆ, ಇಲ್ಲಾಂದರೆ ತುಂಬಾ ಸ್ಮೂತಾಗಿರುತ್ತೆ. ಅದನ್ನು ನಾನು ಶಾಂಪು ಮಾಡಿಲ್ವಲ್ಲ, ಅದಕ್ಕೋಸ್ಕರ ಈ ರೀತಿ ರಫ್ ಆಗಿ ಕಾಣಿಸುತ್ತೆ. ನಾಳೆ ಒಂದು ದಿನ ಬಿಟ್ಟು ನಾಡಿದ್ದು ಆಯಿಲೆಲ್ಲ ಅಪ್ಲೈ ಮಾಡಿಬಿಟ್ಟು ಹೆಡ್ ಬಾತ್ ಮಾಡಿದರೆ ತುಂಬಾ ಚೆನ್ನಾಗಾಗುತ್ತೆ. ನನ್ನ ಹೇರು ಸ್ಮೂತಾಗಿ ಸಿಲ್ಕಿಯಾಗಿ ಆಗುತ್ತೆ. ನಾನು ಯೂಶ್ವಲಾಗಿ ವಾರನೂ ಅಪ್ಲೈ ಮಾಡ್ತೀನಿ. ಇವಾಗ ಲಾಸ್ಟ್ ವೀಕ್ ಒಂದು ಸ್ವಲ್ಪ ಹುಷಾರಿರಲಿದ್ದಕ್ಕೆ ಹೇರ್ ಪ್ಯಾಕ್ನ ಹಾಕ್ಕೊಂಡಿರಲಿಲ್ಲ. ಸ್ವಲ್ಪ ಸುಮ್ಮನೆ ಶೀತ ಆಗಿಬಿಡುತ್ತೆ, ಈ ಚಳಿಗಾಲದಲ್ಲಿ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಮಂತಲ್ಲಿ ಟ್ವೈಸ್ ಹಾಕ್ಕೊಳ್ತೀನಿ ಯೂಶ್ವಲಾಗಿ. ಸೊ ಫೈನಲ್ಲಾಗಿ ಹೇರ್ ಪ್ಯಾಕ್ನ ಹಾಕ್ಕೊಂಡಿದ್ದೀನಿ. ನಿಮ್ಗೇನಾದರೂ ಹೇರ್ ಪ್ಯಾಕ್, ನಾನು ಯೂಶ್ವಲಾಗಿ ಯಾವುದೇ ರೀತಿ ಕೆಮಿಕಲ್ ಇರೋಂಥ ಪ್ರಾಡಕ್ಟ್ನ ಯೂಸೇ ಮಾಡೋದಿಲ್ಲ, ಹೇರ್ ಪ್ಯಾಕ್ ಒಂದೇ ಅಪ್ಲೈ ಮಾಡ್ತೀನಿ. ಸೊ ಫೈನಲಾಗಿ ವಾರದಲ್ಲಿ 1 ಸತಿ 2 ಸತಿ ಹಿಂಗೆ ಹಾಕ್ಕೊಳ್ತಾ ಇರ್ತೀನಿ ಅವಾಗವಾಗ. ನಿಮ್ಗೇನಾದರೂ ಹೇರ್ ಪ್ಯಾಕ್ದು ಡೀಟೇಲ್ಸು ವೀಡಿಯೋ ಏನಾದರೂ ಬೇಕಂದರೆ ಕಾಮೆಂಟ್ ಮಾಡಿ. ಸೊ ದಟ್ ನೆಕ್ಸ್ಟ್ ವೀಡಿಯೋದಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತೇ ತೋರಿಸ್ತಾ ಇದ್ದೆ, ಬಿಕಾಸ್ ನನಗೆ ಪಾಪು ಇರೋದ್ರಿಂದ ಟೈಮ್ ಸಾಕಾಗಿಲ್ಲ. ನಾನು ಹೇರ್ ಅಪ್ಲೈ ಮಾಡಿಬಿಟ್ಟೆ, ಹೇರ್ ಪ್ಯಾಕ್ ಅಪ್ಲೈ ಮಾಡಿದ ಮೇಲೆ ಗೊತ್ತಾಯಿತು ನಾನು ತೋರಿಸ್ಬೇಕಾಗಿತ್ತು ಅಂತ. ಒಂದು ಕ್ಲಿಪ್ಸ್ ಕೂಡ ಇಟ್ಕೊಂಡಿಲ್ಲ ಅದನ್ನ ತೋರ್ಸೋಕ್ಕೆ. ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಟೈಮು, ಬೇಕಂದರೆ ಕಾಮೆಂಟ್ ಮಾಡಿ. ಸೊ ಅಷ್ಟೇ ಗೈಸ್, ಇನ್ನೇನಿಲ್ಲ. ಸೊ ಹೇಗೆ ಕಾಣಿಸ್ತಿದ್ದೀನಿ ಆಫ್ಟರ್ ಸ್ಕಿನ್ ಕೇರ್ ಅಂತ ಕಾಮೆಂಟ್ ಮಾಡಿ. ನೈಟ್ ಸ್ಕಿನ್ ಕೇರ್ ಇಷ್ಟೇ ಸಿಂಪಲಾಗಿ ಇಟ್ಕೊಳ್ತೀನಿ ನಾನು. ಎಷ್ಟು ಚೆನ್ನಾಗಿ ಗ್ಲೋ ಆಗುತ್ತೆ ನೋಡ್ಬೋದು, ಮುಖ ಸಖತ್ತಾಗಿ ಕಾಣಿಸುತ್ತೆ ಫೇಸು ಹಾಗೆ. ಸೊ ಅಷ್ಟೇ, ಇನ್ನೇನಿಲ್ಲ ಫ್ರೆಂಡ್ಸ್.
ಇವತ್ತಿನ ದಿನ ಹೀಗಿತ್ತು. ಚಿಕ್ಕದೊಂದು ವೀಡಿಯೋನ ಇದನ್ನ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ. ಒಂದು ಚಿಕ್ಕ ವ್ಲಾಗ್ ಆಗಿರುತ್ತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.